ಪಾಪಿ ಪಾಕಿಸ್ತಾನ ಭಾರತವನ್ನ ನಾಶ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಆಗಲಿಲ್ಲ. ಅದಕ್ಕೆ ಕಾರಣ ನಮ್ಮ ಆಕಾಶ ಕ್ಷಿಪಣಿ. ಯಾಕಂದರೆ ಪಾಕಿಸ್ತಾನ ಹಾರಿಸಿದಂತಹ ಎಲ್ಲ ಡ್ರೋನ್ಗಳನ್ನು ಈ ಒಂದು ಏನು LOC ಭಾಗದಲ್ಲಿ ಅವುಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಆಕಾಶ್ ಮಿಸೈಲ್ ಮಾಡಿದೆ. ಆದರೆ ಈ ಒಂದು ವಿಚಾರ ಏನಂತ, ನಮ್ಮ ಹೆಮ್ಮೆಯ ವಿಚಾರ ಏನಂದರೆ, ಈ ಒಂದು ಕ್ಷಿಪಣಿಯನ್ನು ತಯಾರು ಮಾಡಿದ್ದು ನಮ್ಮ ಹೆಮ್ಮೆಯ ಕನ್ನಡಿಗರು. ಆ ಒಂದು ಯೋಜನೆಯ ನಿರ್ದೇಶಕರಾಗಿ ಕೆಲಸ ಮಾಡಿರುವಂಥದ್ದು ನಮ್ಮ ಪ್ರಹ್ಲಾದ್ ಸರ್ ಅವರು, DRDOನ ವಿಜ್ಞಾನಿ ಕೂಡ ಹೌದು. ಸರ್, ಎಷ್ಟು ಖುಷಿ ಆಗ್ತಾ ಇದೆ, ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ ಅಥವಾ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಎಷ್ಟು ಅದೊಂದು ಏನು ಪರೇಡಲ್ಲಿ ನೋಡ್ತಾ ಇದ್ರೆ ಖುಷಿ ಪಡ್ತಾ ಇದ್ರಿ. ಸೊ ಇವತ್ತು ನಮ್ಮ ವಿರೋಧಿಗಳನ್ನ ನಾಶ ಮಾಡೋದ್ರಲ್ಲಿ ಮುಂದೆ ಇರುವಂಥದ್ದು. ಅದೇ ನಾನು ಹೇಳ್ತಿದ್ದೆ, ನನಗೆ ಪದ್ಮಶ್ರೀ ಎಷ್ಟು ಬಂತು ಅದಕ್ಕಿಂತ ಜಾಸ್ತಿ ಸಂತೋಷ ಆಯಿತು. ಈ ಪಾಕಿಸ್ತಾನದ ಏರ್ಕ್ರಾಫ್ಟು, ಹೆಲಿಕಾಪ್ಟ್ರ್ ಏನೇ ಬಂದರೂ ನಾವು ಧ್ವಂಸ ಮಾಡಿದ್ದೀವಿ, ಬರೋ ಶಕ್ತಿ ನಮ್ಮ ದೇಶಕ್ಕೆ ಕೊಟ್ಟಿದ್ದೀವಿ. ಅದನ್ನು ಅದು ಮೇಕ್ ಇನ್ ಇಂಡಿಯಾ, ನಮ್ಮ ಡಾಕ್ಟರ್ ಮೋದಿ ಹೇಳಿದಂಗೆ ಇದನ್ನು ನಾವು ಆತ್ಮನಿರ್ಭರತ ನಾವು ತೋರಿಸಿದ್ದೀವಿ. ಆದ್ದರಿಂದ ನಂಗೆ ತುಂಬ ಹೆಮ್ಮೆ. ನಮ್ಮ ಜೊತೆ ಕೆಲಸ ಮಾಡಿದಂಥ 1,000 ಜನ, ಅವರು ಅವರ ಫ್ಯಾಮಿಲಿ ಮೆಂಬರ್ಸು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅವ್ರಿಗೂ ಸಾಕಷ್ಟು ತೊಂದರೆ ಕೊಟ್ಟಿದ್ದೀವಿ, ನಾವು ಫೋನ್ ಮಾಡಿ ಕರೆದು ರಾತ್ರಿ ಹೊತ್ತು ಭಾನುವಾರ ಕೆಲಸ ಮಾಡಿಸಿ ಎಲ್ಲ ಮಾಡಿದ್ವಿ. ಬಟ್ ಇದು ಬಿಗ್ ಸಕ್ಸಸ್. ನಾವು ಇದೆಲ್ಲರೂ ಇದನ್ನು ಭಾಗವಹಿಸಿ ಈ ಸಂತೋಷದಲ್ಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಸೊ ಈ ನಮ್ಮ ಈ ಕ್ಷಿಪಣಿಯನ್ನು ಅಥವಾ ಈ ಮಿಸೈಲನ್ನು ಹೇಗೆ ಯೂಸ್ ಮಾಡಿದರು ಸರ್? ಈ ಮೊನ್ನೆ ನಡೆದಂಥ ಒಂದು ಕಾರ್ಯಾಚರಣೆಗಳಲ್ಲಿ ನಿಮ್ಮ ಮಿಸೈಲನ್ನು ಯಾವುದಕ್ಕೆಲ್ಲ ಯೂಸ್ ಮಾಡಿದ್ರು ಸರ್? ಇವಾಗ ನಮ್ಮ ಮಿಸೈಲ್ ಡಿಸೈನ್ ಮಾಡೋದು ಯಾವುದಕ್ಕೆ ಅಂದರೆ, ಪಕ್ಕದ ಯಾವುದೇ ಅಡ್ವೈಸರಿ ಕಂಟ್ರಿ ಅಂತೀವಿ ನಾವು, ಬಾರ್ಡ್ರ್ ಆ ಕಡೆ ಇರೋದು ಇದರ ಏರ್ಕ್ರಾಫ್ಟು ಅಥವಾ ಅನ್ಮ್ಯಾನ್ಡ್ ಏರ್ ವೆಹಿಕಲ್ಲು ಅಥವಾ ಡ್ರೋನು ವಿತ್ ಹೆವಿ ಪೇಲೋಡು, ಹೆಲಿಕಾಪ್ಟ್ರು, ಬಾಂಬರ್, ಫೈಟರ್, ಏನೇ ನಮ್ಮ ದೇಶಕ್ಕೆ ಬಂದು ಅಟ್ಯಾಕ್ ಮಾಡಿ ನಮ್ಮ ದೇಶದ ಮೇಲೆ ಬಾಂಬ್ ಹಾಕೋದು ಅಥವಾ ಬೇರೆ ಏನಾರ ಡ್ಯಾಮೇಜ್ ಮಾಡೋಂಥ ಬಂದರೆ, ಆವಾಗ ನಮ್ಮ ರೆಡಾರೆಲ್ಲ ಅದನ್ನು ಅಲ್ಲಿ 100 ಕಿಲೋಮೀಟ್ರ್ ಇರ್ಬೇಕಾದ್ರೆ ಕಂಡುಹಿಡಿಯುತ್ತೆ, ಏನೋ ಬರ್ತಾಯಿದೆ ಈ ಕಡೆ ಅಂತ. ಆಮೇಲೆ ಚೆಕ್ ಮಾಡುತ್ತೆ, ಇದು ನಮ್ಮ ಏರ್ಕ್ರಾಫ್ಟಾ, ಫ್ರೆಂಡ್ಲಿ ಏರ್ಕ್ರಾಫ್ಟಾ ಅಥವಾ ಶತ್ರುಗಳ ಏರ್ಕ್ರಾಫ್ಟಾ ಅಂತ. ರಡಾರ್ಗೆ ಶಕ್ತಿ ಇದೆ, ಅದಕ್ಕೆ ಸಖತ್ತು ನಾವು ಅದಕ್ಕೆ ಇಂಟೆಲಿಜೆನ್ಸ್ ಒಳಗಡೆ ಹಾಕಿದ್ದೀವಿ. ಅದು ಗೊತ್ತಾದ ಮೇಲೆ ಹೇಳುತ್ತೆ, ನೋಡಪ್ಪ 5 ಏರ್ಕ್ರಾಫ್ಟ್ ಬರ್ತಾಯಿದೆ, 5 ಮಿಸೈಲ್ ರೆಡಿ ಇರಲಿ, ಅದು ಯಾವಾಗ ಹತ್ತಿರ ಕರೆಕ್ಟ್ ಡಿಸ್ಟೆನ್ಸ್ ಬರುತ್ತೋ ಆವಾಗ ಲಾಂಚ್ ಮಾಡ್ತೀವಿ ಅಂತ ಅಲಾರಮ್ ಕೊಡುತ್ತೆ. ಆವಾಗ ಮಿಸೈಲನ್ನು ಲಾಂಚರಿಂದ ಮೇಲಕ್ಕೆ ಎತ್ತಿ ಅದಕ್ಕೆ ಪವರ್ ಕೊಟ್ಟು ರೆಡಿಯಾಗಿರುತ್ತೆ. ಆವಾಗ ಯಾವ್ಯಾವ ಮಿಸೈಲ್ ಯಾವ್ಯಾವ ಟಾರ್ಗೆಟ್ಗೆ ಅಂತ ಒಂಥರ ಮ್ಯಾಚ್ ಆ್ಯಂಡ್ ಮಿಕ್ಸ್ ಅಂತ ಮಾಡಿತಾರೆ. ಮಾಡಿದ್ಮೇಲೆ ಆವಾಗ ಯಾವ ಲಾಂಚ್ ಮಾಡೋಕ್ಕೆ ಅದೊಂದು ಬಲ್ಬ್ ಟಕ್ ಟಕ್ ಅಂತ ಆವಾಗ ಬ್ಲಿಂಕ್ ಆದಾಗ ಆ ಕಮಾಂಡರು ಎಷ್ಟು ಓನ್ಲಿ ಪ್ರೆಸ್ ಎ ಬಟನ್ ಒಂದೇ. ಅವ್ರ ಅದುವರೆಗೆ ಏನೂ ಕೆಲಸ ಇಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ ಏನಾಗ್ತಿದೆ ಅಂದ್ಬಿಟ್ಟು. ಅವು ಯಾವಾಗ ಬ್ಲಿಂಕ್ ಆಗುತ್ತೋ ಅವ್ನು ಒತ್ತಿದ್ರೆ ಗೋ ಅಂತ. ಅವಾಗ ಏನಾಗುತ್ತೆ, ಸೀದಾ ಒಂದೊಂದು ಮಿಸೈಲ್ ಒಂದೊಂದು ಏರ್ಕ್ರಾಫ್ಟಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ಹೋಗುತ್ತೆ. ಅವ್ನು ನೋಡಬೇಕು ಯಾವ ರೀತಿ ನಾಶನ ಆಯಿತು ಅಂತ, ಅಷ್ಟೇ ಕೆಲಸ ಅವನಿಗೆ. ಆದಮೇಲೆ ನೆಕ್ಸ್ಟ್ ಆ ರೀತಿ ಫುಲ್ಲಿ ಆಟೋಮ್ಯಾಟಿಕ್ ಇಂಟೆಲಿಜೆಂಟ್ ವೆಪನ್ ಸಿಸ್ಟಮ್ ಈಸ್ ಆಕಾಶ್. ಏನು ರೇಂಜ್ ಸರ್ ಇದ್ರ? ಎಷ್ಟು ಸ್ಪೀಡಾಗಿ ಹೋಗುತ್ತೆ? ಯಾವ ರೇಂಜಲ್ಲಿರುವಂತಹ ಡ್ರೋನ್ಗಳನ್ನು ನಾವು ಹೊಡೆದುರುಳಿಸ್ಬೋದು ಸರ್? ಡ್ರೋನ್ ಎಲ್ಲ ತುಂಬ ಲೋ ಸ್ಪೀಡ್ ಹೋಗುತ್ತೆ. 50 ಮೀಟರ್ಸ್ ಪರ್ ಸೆಕೆಂಡ್, 100 ಮೀಟರ್ಸ್ ಪರ್ ಸೆಕೆಂಡು. ನಮ್ಮದು 2000 ಮೀಟರ್ ಪರ್ ಸೆಕೆಂಡ್, ಅಂದರೆ ಮಾರ್ಕ್ 2+, 2000 ಮೀಟರ್ ಪರ್ ಸೆಕೆಂಡ್ ಫಾಸ್ಟ್ ಹೋಗುತ್ತೆ. ಏರ್ಕ್ರಾಫ್ಟ್ ಎಲ್ಲ 1000 ಅಪ್ರಾಕ್ಸಿಮೇಟ್ಲಿ 1000 ಮೀಟರ್ಸ್ ಪರ್ ಸೆಕೆಂಡ್, ಅಂದರೆ ಅದಕ್ಕೆ ಡಬಲ್ ಸ್ಪೀಡು. ಏರ್ಕ್ರಾಫ್ಟಿಗೆ 2 ಪಟ್ಟು ಸ್ಪೀಡು. ಆಮೇಲೆ ಏರ್ಕ್ರಾಫ್ಟು ಒಳಗೆ ಬಾಂಬ್ ಇರ್ಬೋದು, ಮಿಸೈಲ್ ಇರ್ಬೋದು, ಅದು ತಪ್ಪಿಸ್ಕೊಳ್ಳೋದಕ್ಕೆ ಅದು ಮೆನೂವರ್ ಮಾಡುತ್ತೆ. ಅದು ಏನು ಲೆವೆಲ್ ಮೆನೂವರ್ ಮಾಡ್ತೋ ಅದಕ್ಕೆ 3-4ರಷ್ಟು ಬೇಗ ನಾವು ಮೆನೂವರ್ ಮಾಡ್ತೀವಿ. ಅದು ಮಿಸೈಲು ಅದೆಲ್ಲ ಆಟೋಮೆಟಿಕ್, ನಾವೇನು ಮಾಡೋಂಗಿಲ್ಲ. ಮಿಸೈಲ್ ಒಳಗೆ ಕಂಪ್ಯೂಟ್ರ್ ಇದೆ, ರಡಾರ್ ಹೇಳುತ್ತೆ, ನೋಡಪ್ಪ ಬರ್ತಿದೆ, ಅದು ಮೆನೂವರ್ ಆಗ್ತಾಯಿದೆ ಅಂದ್ಬಿಟ್ಟು ತಕ್ಷಣ ಮಿಸೈಲ್ ಚುಕ್ ಅಂತ ಮಾಡಿ ಹತ್ತಿರ ಹೋಗುತ್ತೆ. ಹತ್ತಿರ ಹೋದ ತಕ್ಷಣ ಒಂದು ಫ್ಯೂಸ್ ಇರುತ್ತೆ, ಫ್ಯೂಸ್ ಗೊತ್ತು ಹತ್ತಿರ ಬಂದಿದೆ ನಮ್ಮದು ಎನಿಮಿ ಅಂತ. ಅವಾಗ ಏನಾಗುತ್ತೆ, ವಾರೆಂಟ್ನ ಎಕ್ಸ್ಪ್ಲೋಡ್ ಮಾಡುತ್ತೆ. ಎಕ್ಸ್ಪ್ಲೋಡ್ ಮಾಡ್ತು ಅಂದರೆ ಅದ್ರ ಬಂದ ಹೀಟ್, ಆಮೇಲೆ ಫ್ರಾಗ್ಮೆಂಟ್ಸ್, ಆಮೇಲೆ ಪ್ರೆಷರ್ 3 ಸೇರಿ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ. ಯಾವುದೇ ಏರ್ಕ್ರಾಫ್ಟ್ ತಡ್ಕೊಳ್ಳಲ್ಲ. ಇಲ್ಲ ಅದು ಮುರಿದೋಗುತ್ತೆ, ಇಲ್ಲ ಅದು ಬಿದ್ದೋಗುತ್ತೆ. ಆ ರೀತಿ ಆಗುತ್ತೆ. ಅಲ್ಲಿಗೆ ಮುಗೀತು ಯಾವುದು ಇದರ ಮಿಷನ್. ಎಷ್ಟು ಕಿಲೋಮೀಟರ್ ಒಳಗಡೆ ಹೋಗ್ಬೋದು ಸರ್? ಎಷ್ಟು ರೇಂಜಲ್ಲಿ ಹೋಗ್ಬೋದು? ಇವಾಗ ನಾವು ಬಾರ್ಡ್ರಿಂದ ಇಟ್ಕೊಳ್ಳಿ, ಬಾರ್ಡ್ರಿಂದ ನಾವು ಸೇಫ್ ಆಗಿರಬೇಕು ಅಂದರೆ ನಮ್ಮ ದೇಶದೊಳಗೆ ನಾವು 5 ಕಿಲೋಮೀಟ್ರ್ ಒಳಗಿರೋಲ್ಲ ಸೇಫು. ಆಮೇಲೆ ಅಲ್ಲಿಂದ 35 ಕಿಲೋಮೀಟ್ರ್ ಹೊರದೇಶದೊಳಗೆ ಹೋಗುತ್ತೆ.
ಇದನ್ನು ನಮ್ಮ ಮಿಸೈಲ್ನ ಇನ್ಸ್ಟೆಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಚಿಕ್ಕದು ಸೈಜು, ಅದು ಅವ್ರ ರೆಡಾರ್ಗೆ ಸಿಕ್ಕೋದಿಲ್ಲ. ಆ ರೀತಿ ಇರುತ್ತೆ. ಆಮೇಲೆ ಸ್ಪೀಡು ಸಿಕ್ಕಾಪಟ್ಟೆ ಫಾಸ್ಟು, ಏರ್ಕ್ರಾಫ್ಟ್ಗಿಂತ ಡಬಲ್ ಸ್ಪೀಡಲ್ಲಿರುತ್ತೆ. ಅದು ಟ್ರ್ಯಾಕ್ ಮಾಡೋಕ್ಕೂ ಆಗಲ್ಲ, ಡಿಟೆಕ್ಟ್ ಮಾಡೋಕ್ಕೂ ಆಗಲ್ಲ, ಅದನ್ನು ನಾಶ ಮಾಡೋಕ್ಕೂ ಆಗಲ್ಲ. ಇದು ಒಂದು ಸಲ ಬಿಟ್ಟರೆ ಅದು ತಡ್ಕೊಳ್ಳೋ, ಅದು ಹೋಗಿ ಅದು ಭಸ್ಮ ಆಗೋ ತನಕ ಬಿಡೋದಿಲ್ಲ. ಸರಿ, ಹೇಗಿತ್ತು ಸರ್ ನಿಮ್ಮ ಈ ಒಂದು ಜರ್ನಿ? ಇದನ್ನು ಆಕಾಶ ಕ್ಷಿಪಣಿಯನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರು ನಿಮ್ಮ ಜೊತೆಗೆ ನಿಂತರು, ನಿಮ್ಮನ್ನು ಆ ಪ್ರಾಜೆಕ್ಟ್ನ ಡೈರೆಕ್ಟರಾಗಿ ಕೂಡ ಮಾಡಿದರು. ಆ ದಿನಗಳು ನೆನಪು ಮಾಡ್ಕೊಂಡ್ರೆ ಸೊ ಏನು ಅನ್ಸುತ್ತೆ? ತುಂಬ ಕಷ್ಟದ ದಿನಗಳು. ಇವಾಗ ನಮ್ಮ ಮನೆಯವ್ರನ್ನ ಕೇಳಿ ಹೇಳ್ತಾರೆ, ನೀವು ಯಾವಾಗಲೂ ಹೊಟ್ಟೋಗ್ಬಿಟ್ರಿ, ನಿಮ್ಮ ಮಗಳು ಎಕ್ಸಾಮ್ ಗೊತ್ತಿಲ್ಲ, ಮಗಳಿಗೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಗೊತ್ತಿಲ್ಲ, ಮಗಳು ಬರ್ಡೇಟ್ ಮರ್ತೋಗಿದ್ದೀರಿ ನೀವು ಏನು ನೀವು ಅಪ್ಪ ಅಂದ್ಕೊಂಡು ಏನು ಮಾಡ್ತಾಯಿದ್ದೀರಿ ಅಂತ. ಆದ್ದರಿಂದ ತುಂಬ ಕಷ್ಟದೊಳಗೆ, ನನಗಿಂತ ಜಾಸ್ತಿ ಕಷ್ಟದೊಳಗೆ ನಮ್ಮ ಮನೆಯವರು, ನನ್ನ ಮಗಳು, ನಮ್ಮ ಮನೆಯವ್ರು, ಅವ್ರಿಗೆ ಕಷ್ಟ ಆಗಿದೆ, ತಡ್ಕೊಂಡಿದ್ದಾರೆ. ಯಾಕೆಂದರೆ ಒಂದಲ್ಲ ಒಂದು ದಿವಸ ಇದರ ಬೆಲೆ ಬರುತ್ತೆ ಅಂತ ತಡ್ಕೊಂಡಿದ್ದಾರೆ. ನಮಗೆ ನಾವು ಮುಳುಗೋಗಿದ್ವಿ, ಈ ಆಕಾಶ ಮಾಡೋದು ಹೆಂಗೆ, ಅದು ಯಾಕೆ ವರ್ಕ್ ಆಗ್ತಿಲ್ಲ, ಯಾವ ರೀತಿ ಫೇಲ್ ಆಯಿತು, ಯಾರು ತಪ್ಪು ಮಾಡಿದ್ದಾರೆ, ಅದೆಲ್ಲ ನಾವು ಯೋಚನೆ ಮಾಡಿ 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 ಅದರಲ್ಲೇ ನಾವು ಮುಳುಗೋಗಿದ್ವಿ. ಒಟ್ಟಿನಲ್ಲಿಗೆ ದೇವ್ರಿಗೆ ಒಳ್ಳೆ ನಮಗೆ ಬುದ್ಧಿ ಕೊಟ್ಟಿದ್ದ, ಶಕ್ತಿ ಕೊಟ್ಟಿದ್ದ ನಮ್ಮ ಕಲಾಂ ಸಾಹೇಬರ ಆಶೀರ್ವಾದ ಇತ್ತು. ಅವರು ನನಗೆ ರೋಲ್ ಮಾಡಲು ಮಾಡೋದ್ರಿಂದ ನಾವು ಸಕ್ಸಸ್ ಆಗಿದ್ದೀವಿ. ಇದಕ್ಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ, ಇನ್ಕ್ಲೂಡಿಂಗ್ ರಿಪಬ್ಲಿಕ್ ಕನ್ನಡ. ಈಗ ನಮ್ಮ ಪ್ರಹ್ಲಾದ್ ಸರ್ ಹೇಳಿರೋ ಪ್ರಕಾರ ಈ ಒಂದು ಆಕಾಶ ಕ್ಷಿಪಣಿಯನ್ನು ಈಗಾಗಲೇ ಬಳಕೆ ಮಾಡಲಾಗಿದೆ. ಯಶಸ್ವಿಯಾಗಿ ಏನು ಶತ್ರು ರಾಷ್ಟ್ರವನ್ನು ಹಿಮ್ಮೆಟ್ಟುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅದಕ್ಕಿಂತನೂ ಅತ್ಯಾಧುನಿಕವಾದಂತಹ ಒಂದು ಮಿಸೈಲನ್ನು ಕೂಡ ಬರುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ರೇಂಜ್ ಸರ್, ಇದ್ರ ಎಷ್ಟು ಸ್ಪೀಡಾಗಿ ಹೋಗುತ್ತೆ? ಯಾವ ರೇಂಜಲ್ಲಿರುವಂತಹ ಡ್ರೋನ್ಗಳನ್ನು ನಾವು ಹೊಡೆದುಳಿಸ್ಬೋದು ಸರ್? ಡ್ರೋನ್ ಎಲ್ಲ ತುಂಬ ಲೋ ಸ್ಪೀಡ್ ಹೋಗುತ್ತೆ. 50 ಮೀಟರ್ಸ್ ಪರ್ ಸೆಕೆಂಡ್, 100 ಮೀಟರ್ಸ್ ಪರ್ ಸೆಕೆಂಡ್. ನಮ್ಮದು 2000 ಮೀಟರ್ ಪರ್ ಸೆಕೆಂಡ್, ಅಂದರೆ ಮಾರ್ಕ್ 2+, 2000 ಮೀಟರ್ ಪರ್ ಸೆಕೆಂಡ್ ಫಾಸ್ಟ್ ಹೋಗುತ್ತೆ. ಏರ್ಕ್ರಾಫ್ಟ್ ಎಲ್ಲ 1000, ಅಪ್ರಾಕ್ಸಿಮೇಟ್ಲಿ 1000 ಮೀಟರ್ಸ್ ಪರ್ ಸೆಕೆಂಡ್, ಅಂದರೆ ಅದಕ್ಕೆ ಡಬಲ್ ಸ್ಪೀಡು. ಏರ್ಕ್ರಾಫ್ಟಿಗೆ 2 ಪಟ್ಟು ಸ್ಪೀಡು. ಆಮೇಲೆ ಏರ್ಕ್ರಾಫ್ಟು ಒಳಗೆ ಬಾಂಬ್ ಇರ್ಬೋದು, ಮಿಸೈಲ್ ಇರ್ಬೋದು, ಅದು ತಪ್ಪಿಸ್ಕೊಳ್ಳೋದಕ್ಕೆ ಅದು ಮೆನೂವರ್ ಮಾಡುತ್ತೆ. ಅದು ಏನು ಲೆವೆಲ್ ಮೆನೂವರ್ ಮಾಡ್ತೋ ಅದಕ್ಕೆ 3-4 ಬೇಗ ನಾವು ಮೆನೂವರ್ ಮಾಡ್ತೀವಿ. ಅದು ಮಿಸೈಲು ಅದೆಲ್ಲ ಆಟೋಮೆಟಿಕ್, ನಾವೇನು ಮಾಡೋಂಗಿಲ್ಲ. ಮಿಸೈಲ್ ಒಳಗೆ ಕಂಪ್ಯೂಟ್ರ್ ಇದೆ, ರಡಾರ್ ಹೇಳುತ್ತೆ, ನೋಡಪ್ಪ ಬರ್ತಿದೆ, ಅದು ಮೆನೂವರ್ ಆಗ್ತಾಯಿದೆ ಅಂದ್ಬಿಟ್ಟು ತಕ್ಷಣ ಮಿಸೈಲ್ ಛುಕ್ ಅಂತ ಮಾಡಿ ಹತ್ತಿರ ಹೋಗುತ್ತೆ. ಹತ್ತಿರ ಹೋದ ತಕ್ಷಣ ಒಂದು ಫ್ಯೂಸ್ ಇರುತ್ತೆ, ಫ್ಯೂಸ್ ಗೊತ್ತು ಹತ್ತಿರ ಬಂದಿದೆ ನಮ್ಮದು ಎನಿಮಿ ಅಂತ. ಅವಾಗೇನಾಗುತ್ತೆ, ವಾರೆಂಡ ಎಕ್ಸ್ಪ್ಲೋಡ್ ಮಾಡುತ್ತೆ. ಎಕ್ಸ್ಪ್ಲೋಡ್ ಮಾಡ್ತು ಅಂದರೆ ಅದ್ರ ಬಂದ ಹೀಟ್, ಆಮೇಲೆ ಇದು ಫ್ರಾಗ್ಮೆಂಟ್ಸ್, ಆಮೇಲೆ ಪ್ರೆಷರ್ 3 ಸೇರಿ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ. ಯಾವುದೇ ಏರ್ಕ್ರಾಫ್ಟ್ ತಡ್ಕೊಳ್ಳಲ್ಲ. ಇಲ್ಲ ಅದು ಮುರಿದೋಗುತ್ತೆ, ಇಲ್ಲ ಅದು ಬಿದ್ದೋಗುತ್ತೆ. ಆ ರೀತಿ ಆಗುತ್ತೆ. ಅಲ್ಲಿಗೆ ಮುಗೀತು ಯಾವುದು ಇದರ ಮಿಷನ್. ಎಷ್ಟು ಕಿಲೋಮೀಟರ್ ಒಳಗಡೆ ಹೋಗ್ಬೋದು ಸರ್? ಎಷ್ಟು ರೇಂಜಲ್ಲಿ ಹೋಗ್ಬೋದು? ಇವಾಗ ನಾವು ಬಾರ್ಡ್ರಿಂದ ಇಟ್ಕೊಳ್ಳಿ, ಬಾರ್ಡ್ರಿಂದ ನಾವು ಸೇಫ್ ಆಗಿರಬೇಕು ಅಂದರೆ ನಮ್ಮ ದೇಶದೊಳಗೆ ನಾವು 5 ಕಿಲೋಮೀಟ್ರ್ ಒಳಗಿರೋಣ ಸೇಫು. ಆಮೇಲೆ ಅಲ್ಲಿಂದ 35 ಕಿಲೋಮೀಟ್ರ್ ಹೊರ ದೇಶದೊಳಗೆ ಹೋಗುತ್ತೆ. ಇದನ್ನು ನಮ್ಮ ಮಿಸೈಲ್ನ ಇನ್ಸ್ಟೆಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಚಿಕ್ಕದು ಸೈಜು, ಅದು ಅವ್ರ ರೆಡಾರ್ಗೆ ಸಿಕ್ಕೋದಿಲ್ಲ. ಆ ರೀತಿ ಇರುತ್ತೆ. ಆಮೇಲೆ ಸ್ಪೀಡು ಸಿಕ್ಕಾಪಟ್ಟೆ ಫಾಸ್ಟು, ಏರ್ಕ್ರಾಫ್ಟ್ಗಿಂತ ಡಬಲ್ ಸ್ಪೀಡಲ್ಲಿರುತ್ತೆ. ಅದು ಟ್ರ್ಯಾಕ್ ಮಾಡೋಕ್ಕೂ ಆಗಲ್ಲ, ಡಿಟೆಕ್ಟ್ ಮಾಡೋಕ್ಕೂ ಆಗಲ್ಲ, ಅದನ್ನು ನಾಶ ಮಾಡೋಕ್ಕೂ ಆಗಲ್ಲ. ಇದು ಒಂದು ಸಲ ಬಿಟ್ಟರೆ ಅದು ತಡ್ಕೊಳ್ಳೋ, ಅದು ಹೋಗಿ ಅದು ಭಸ್ಮ ಆಗೋ ತನಕ ಬಿಡೋದಿಲ್ಲ. ಸರಿ, ಹೇಗಿತ್ತು ಸರ್ ನಿಮ್ಮ ಈ ಒಂದು ಜರ್ನಿ? ಇದನ್ನು ಆಕಾಶ ಕ್ಷಿಪಣಿಯನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರು ನಿಮ್ಮ ಜೊತೆಗೆ ನಿಂತರು, ನಿಮ್ಮನ್ನು ಆ ಪ್ರಾಜೆಕ್ಟ್ನ ಡೈರೆಕ್ಟರಾಗಿ ಕೂಡ ಮಾಡಿದರು. ಆ ದಿನಗಳು ನೆನಪು ಮಾಡ್ಕೊಂಡ್ರೆ ಸೊ ಏನು ಅನ್ಸುತ್ತೆ? ತುಂಬ ಕಷ್ಟದ ದಿನಗಳು. ಇವಾಗ ನಮ್ಮ ಮನೆಯವ್ರನ್ನ ಕೇಳಿ ಹೇಳ್ತಾರೆ, ನೀವು ಯಾವಾಗಲೂ ಹೊಟ್ಟೋಗ್ಬಿಟ್ರಿ, ನಿಮ್ಮ ಮಗಳು ಎಕ್ಸಾಮ್ ಗೊತ್ತಿಲ್ಲ, ಮಗಳಿಗೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಗೊತ್ತಿಲ್ಲ, ಮಗಳು ಬರ್ಡೇಟ್ ಮರ್ತೋಗಿದ್ದೀರಿ ನೀವು ಏನು ನೀವು ಅಪ್ಪ ಅಂದ್ಕೊಂಡು ಏನು ಮಾಡ್ತಾಯಿದ್ದೀರಿ ಅಂತ. ಆದ್ದರಿಂದ ತುಂಬ ಕಷ್ಟದೊಳಗೆ, ನನಗಿಂತ ಜಾಸ್ತಿ ಕಷ್ಟದೊಳಗೆ ನಮ್ಮ ಮನೆಯವರು, ನನ್ನ ಮಗಳು, ನಮ್ಮ ಮನೆಯವ್ರು, ಅವರಿಗೆ ಕಷ್ಟ ಆಗಿದೆ, ತಡ್ಕೊಂಡಿದ್ದಾರೆ. ಯಾಕೆಂದರೆ ಒಂದಲ್ಲ ಒಂದು ದಿವಸ ಇದರ ಬೆಲೆ ಬರುತ್ತೆ ಅಂತ ತಡ್ಕೊಂಡಿದ್ದಾರೆ. ನಮಗೆ ನಾವು ಮುಳುಗೋಗಿದ್ವಿ, ಈ ಆಕಾಶ ಮಾಡೋದು ಹೆಂಗೆ, ಅದು ಯಾಕೆ ವರ್ಕ್ ಆಗ್ತಿಲ್ಲ, ಯಾವ ರೀತಿ ಫೇಲ್ ಆಯಿತು, ಯಾರು ತಪ್ಪು ಮಾಡಿದ್ದಾರೆ, ಅದೆಲ್ಲ ನಾವು ಯೋಚನೆ ಮಾಡಿ 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 ಅದರಲ್ಲೇ ನಾವು ಮುಳುಗೋಗಿದ್ವಿ. ಒಟ್ಟಿನಲ್ಲಿಗೆ
ದೇವ್ರಿಗೆ ಒಳ್ಳೆ ನಮಗೆ ಬುದ್ಧಿ ಕೊಟ್ಟಿದ್ದ, ಶಕ್ತಿ ಕೊಟ್ಟಿದ್ದ ನಮ್ಮ ಕಲಾಂ ಸಾಹೇಬರ ಆಶೀರ್ವಾದ ಇತ್ತು. ಅವರು ನನಗೆ ರೋಲ್ ಮಾಡೋದ್ರಿಂದ ನಾವು ಸಕ್ಸಸ್ ಆಗಿದ್ದೀವಿ. ಇದಕ್ಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ, ಇನ್ಕ್ಲೂಡಿಂಗ್ ರಿಪಬ್ಲಿಕ್ ಕನ್ನಡ. ಈಗ ನಮ್ಮ ಪ್ರಹ್ಲಾದ್ ಸರ್ ಹೇಳಿರೋ ಪ್ರಕಾರ ಈ ಒಂದು ಆಕಾಶ ಕ್ಷಿಪಣಿಯನ್ನು ಈಗಾಗಲೇ ಬಳಕೆ ಮಾಡಲಾಗಿದೆ. ಯಶಸ್ವಿಯಾಗಿ ಏನು ಶತ್ರು ರಾಷ್ಟ್ರವನ್ನು ಹಿಮ್ಮೆಟ್ಟುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅದಕ್ಕಿಂತಲೂ ಅತ್ಯಾಧುನಿಕವಾದಂತಹ ಒಂದು ಮಿಸೈಲನ್ನು ಕೂಡ ಬರುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಚಂದ್ರು ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಟಿವಿ, ಬೆಂಗಳೂರು.